ಕರ್ನಾಟಕ ಸರ್ಕಾರವು ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಜಾರಿಯಾಗಿ 3ನೇ ವರ್ಷ ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದಲ್ಲಿ ಆಯೋಜಿಸಲಾಗಿತ್ತು. ಕಾಂಗ್ರೆಸ್ ಮುಖಂಡರಾದ ಶ್ರೀ ದೀಪಕ್ ಚಿಂಚೋರೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯು ರಾಜ್ಯದ ಮಹಿಳಾ ಸಬಲೀಕರಣಕ್ಕೆ ಜಾರಿಯಾದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಇದರಡಿಯಲ್ಲಿ ಅರ್ಹ ಮಹಿಳಾ ಮನೆಯ ಯಜಮಾನಿಯರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ನೇರವಾಗಿ 2,000 ರೂಪಾಯಿಯನ್ನು ಜಮಾ ಮಾಡಲಾಗುತ್ತದೆ. ಈ ಯೋಜನೆಯು ರಾಜ್ಯದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ನಾಗರಾಜ್ ಗುರಿಕಾರ್, ಆನಂದ್ ಮುಷಣ್ಣವರ್, ಮಹಬೂಬ್ ಪಠಾಣ್ ಮತ್ತು ಪಾಲಿಕೆ ಸದಸ್ಯರು, ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಯಾರು ಬರ್ಲಿ ಬರ್ದ ಇರ್ಲಿ ನಾನು ಬೂತ್ ವೈಸ್ ಗ್ಯಾರಂಟಿ ಸ್ಕೀಮ್ ಕಾರ್ಯಕ್ರಮ ಮಾಡವ 270 ಬೂತ್ಗೆ 270 ಕಾರ್ಯಕ್ರಮ ಈ ವರ್ಷ ಮಾಡಿ. ಎಷ್ಟು ನಾನ್ ಜೋಡಿ ಬರೋರು ಬರ್ರಿ ಬಿಡ್ರಿ, ನಾ ಅಂತೂ ನಡ್ಕೊಂತ ಎಲ್ಲಾ ಕಡೆ ಹೋಗವನ. 270 ತಂಗಿಯಂದರಿಗೆ ವಾರ್ಡ್ನಾಗ ಬೂತ್ನಾಗ ಭೇಟಿ ಆಗವನ. ಪಂಚ ಯೋಜನೆ ಇವು ಕೊಟ್ಟಂತದ್ದು ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಸರ್ಕಾರ ರಾಹುಲ್ ಗಾಂಧಿ ಆದೇಶದ ಮೇರೆಗೆ ಇವತ್ತಿಲ್ಲಿ ಯಾಕಿಟ್ಟೆ ನಾ ಕಾರ್ಯಕ್ರಮ ಕಟ್ಟ ಕುರುಬುರ್ ಗೋಣಿಗೆ ಯಾವಾಗೂ ಚಲೋ ನಮ್ ಹಿರಿಯರು ಕುರುಬುರ್ ಗೋಣಿಗೆ ಬರೋಬ್ರಿ ಆಗಿಲ್ಲ. ಆದ್ರೆ ಹಿರಿಯರು ಹೇಳಿದ ಮಾತ ಮುಂದಿನ ಸಲ ಕಿತ್ ಹಾಕ್ತೇವೆ ಕಳೆ ಮಾವ ಹೇಳ್ಯಾರ, ಬರೋಬ್ಬರಿ ಮಾಡ್ತೇವಂತೆ. ಅದಕ್ಕೆ ಇಲ್ಲೇ ಇದು ಫಂಕ್ಷನ್ ಇಲ್ಲೇ ಇಡುದು ಅಂತ ಕುರುಬರು ಮುಗ್ದು. ಆದ್ರ ಇವತ್ತು ಈ ಗ್ಯಾರಂಟಿ ಕೊಟ್ಟಾರಲ್ಲ ನಮ್ಮ ಕುರುಬಣ್ಣ ಸಿದ್ದರಾಮಯ್ಯ, ಅವ ಇಲ್ಲಿ ಪಕ್ಷ ತರಬೇಕಂತ ಗೊತ್ತಿಲ್ಲ. ಅವರು ಬಡವರಿಗೆ ಅನುಕೂಲ ಆಗ್ಲಿಕ್ಕೆ ಮಾಡೋಣ ಅಂತ ಹೇಳಿ ತಂದಾರ. ಬಡವರಿಗೆ ಯಾಕಂದ್ರೆ ಬಡತನದ ನೋವು ಸಿದ್ದರಾಮಯ್ಯ ಅದಕ್ಕೆ ಈ ಸ್ಕೀಮ್ ಧಾರವಾಡದಾಗ ಬಡವ್ರು ಯಾರ ಕಾಂಗ್ರೆಸ್ ಲೀಡರ್ ಗೊತ್ತೈತಂತಂದ್ರೆ ದೀಪಕ್ ಚಿಂಚೋರೆ ಅಂತ ಮಠ ಕಷ್ಟ ಕೊಡುದು. ಎಲ್ಲಾರು ಕೂಡಿ ಕಷ್ಟಪಟ್ಟ ಕಾಂಗ್ರೆಸ್ ತರುವಂಗ ಮಾಡೋದು. ಇಲ್ಲಿ ಈ ಸಲ ಯಾರೇನ್ ಬೇಕಾದ್ರೂ ಮಾಡ್ಲಿ, ಈ ವಾರ್ಡ್ ಕಾರ್ಪೊರೇಟರ್ ನಿಮ್ ಊರವ್ರ ಆಗುದು, ಇಲ್ಲೇ ಆಗುದು, ನಮ್ಮ ಪಕ್ಷದಿಂದ ಆಗುದು. ನಾ ದೀಪಕ್ ಚಿಂಚೋರೆ 2023 ದೀಪಕ್ ಚಿಂಚೋರಲ್ಲಿ ಮೋದಿ ಹೇಳ್ತಾನಲ್ಲ ಬದಲಾಮಯ ಭಾರತ ಅಂತ ಹೇಳಿ. भारत नहीं बदला, भूमि नहीं बदला, गरीब गरीब हो गया, अमीर अमीर हो गया. मोदी जमाने में क्या हो गया? गरीब गरीब, अमीर अमीर. ಅಂದ್ರೆ ಶ್ರೀಮಂತರು ಶ್ರೀಮಂತರ ಹಾಕೊಂಡು ಬಡವರು ಬಡವರು ಹಾಕೊಂಡು. ಇವತ್ತು ಬೆಲ್ಲದವ್ರಿಗೆ ಒಂದು ಸವಾಲು ಕೇಳ್ತೀನಿ, ನೀವು ಎಂದಾದ್ರೂ ಬಡವ್ರ ಜೊತೆ ಕಷ್ಟಗಳನ್ನ ಹಂಚ್ಕೊಂಡ್ರಿ? ಇವತ್ತು ಗ್ಯಾರಂಟಿ ಸ್ಕೀಮ್ ಬೇಡ, ಇದು ಬೋಗಸ್ಸು, ನಾವು ಟ್ಯಾಕ್ಸ್ ಪೇಯರ್ಸ್ ರೊಕ್ಕ ತುಂಬಿದ್ದನ್ನ ಇವರು ಹಂಚ್ತಾರ ಅಂತ ಹೇಳ್ತಾರೆ. ಟ್ಯಾಕ್ಸ್ ಪೇಯರ್ಸ್ ರೊಕ್ಕ ತುಂಬಿದ್ದನ್ನ ವಿದೇಶದಾಗ ಮೋದಿ ಅವರು ಇವರು ಕೂಡಿ, ಬೆಲ್ಲದವರು ಕೂಡಿ ಲಲಿತ್ ಮೋದಿ, ಆ ಮೋದಿ ಈ ಮೋದಿ ಎಲ್ಲರಿಗೆ ಓಡ್ ಹೋಗಕ್ಕ ಕಾರಣೀಭೂತರು. 15 ಲಕ್ಷ ರೂಪಾಯಿ ಹಾಕ್ತೇವಂದ್ರೆ ಆರಿಸಿ ಬರ್ಬೇಕಾದ್ರೆ ಎಲ್ಲಾರು ಮುಗ್ಧರು ಜನ ಓಟ್ ಹಾಕಿ 15 ಲಕ್ಷದ ಪತ್ತೇನೂ ಇಲ್ಲ, ಇದು ಇಲ್ಲ. ನಮ್ ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಡ್ತೇನೆ ಅಂತಿದ್ರು, 5 ಗ್ಯಾರಂಟಿ ಕೊಟ್ರಿಲ್ಲ. ಯಾರು ಚಲೋ? ಎಲ್ಲದ ಮೇಲೆ ಅಡ್ಡಾಡವ ಸಿದ್ದರಾಮಯ್ಯ ಚಲೋನೋ, ಹವಾದಾಗ ಅಡ್ಡಾಡವ ಮೋದಿ ಚಲೋ? ಅದಕ್ಕ ಏನು ಯಾವುದು ಶಾಶ್ವತ ಅಲ್ಲ. ನೀವು ಮಾಡುವ ಒಳ್ಳೆತನ ಶಾಶ್ವತ. ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಶಾಶ್ವತ ಆಗಿ ಬದುಕುವಂಗ, ಬಡವರು ಸ್ವಾಭಿಮಾನದಿಂದ ಬದುಕುವಂಗ ಮಾಡಿಕೊಟ್ಟಾರ. ಅದು ವಿಜಯೋತ್ಸವ ಆಚರಣೆಯನ್ನ ಇವತ್ತು ಇಲ್ಲಿ ಮಾಡಕತ್ತೀವಿ. 3 ವರ್ಷದ ಇವ್ರಿಗೆ ಕೇಳಿದ್ವಿ ಅಂದ್ರೆ ಹೆಂಗ್ ಕೊಡ್ತಾರೆ ಅಂದ್ರೆ ಬೆಲ್ಲದವ್ರು ಹೆಂಗ್
ತಗೊಂಡ್ರ ಅನ್ನೋಲ್ಲ, ಹೆಂಗ್ ಕೊಡ್ತಾರೆ ಅಂತ ಅವರು ಮಹಲ್ದಾಗಿರ್ತಾರೆ, ಅವ್ರಿಗೆ ಬಡ್ರು ನೋವು ಗೊತ್ತಿಲ್ಲ. ನೀವು ಇವತ್ತ ಕಾಂಗ್ರೆಸ್ಸಿಗೆ ಬಲ ಐತಿ, ಬಡವ್ರ ಬಲ, ಅದು ಬಡವ್ರ ಓಟ್ ತಗೊಳ್ಳುವಂತ ನಾವು ಎಲ್ಲ ಸಂಘಟನೆ ಮಾಡ್ತೀವಿ. ಇವತ್ತ ಪಕ್ಷಿದ್ರೆ ನಾವೆಲ್ಲರೂ, ಪಕ್ಷಿದ್ರೆ ಗ್ಯಾರಂಟಿಗಳು. ತಾಯಿ ಆಣಿ ಮಾಡಿ ಹೇಳ್ತೀನಿ, ಆ ದೇವಿ ಆಣಿ ಮಾಡಿ ಹೇಳ್ತೀನಿ, ಬಿಜೆಪಿಯವರು ಆರಿಸಿ ಬಂದ್ರೆ ಈ ಗ್ಯಾರಂಟಿ ಎಲ್ಲ ಬಂದ್ ಮಾಡ್ಬಿಡ್ತಾರೆ. ಬಿಜೆಪಿಯವರು ಇಂಥವೆಲ್ಲ ಗ್ಯಾರಂಟಿಗಳು ಬಂದ್ ಮಾಡ್ತಾರೆ. ಸಾಮಾನ್ಯ ನಾಗರಿಕರಿಗೆ ತ್ರಾಸ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಿಮ್ಮ ಊರಾಗ ಫಂಕ್ಷನ್ ಮಾಡಿದ್ರು. ಇನ್ನು ನಮ್ಮ ಸರ್ಕಾರ ಹೆಂಗ ಮಳಿ ಬೆಳಿ ಚಲೋ ಹಾಕೋತ್ ಬಂದ್ರೆ ಮತ್ತು ಇನ್ನು ಹಲವಾರು ಗ್ಯಾರಂಟಿಗಳು ಕೊಡಬಹುದು. ಇವತ್ತು ನಾ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಇಲ್ಲೇ ಬಂದಿದ್ದು ಇಲ್ಲೇ ನಿಮ್ಮ ಜೊತೆ ಸಂಭಾಷಣೆ ಮಾಡ್ಲಿಕ್ಕೆ ಅಂತ ಬಂದೆ. ನಿಮ್ಮ ಗ್ಯಾರಂಟಿಗಳು ಇನ್ನೂ ಹೆಚ್ಚಾಗ್ಬೇಕಂತ ಬಂದಿವಿ ನಾವು. ಯಾವಾಗ ಹೆಚ್ಚಾಗ್ತಾವ? ನಾವೆಲ್ಲರೂ ಕೂಡಿ ಬದುಕದಾಗ ಹೆಚ್ಚಾಗ್ತಾವ.